ಶಿಕ್ಷೆ ನಿಗದಿಪಡಿಸಿದ ದಿನವೇ ಉಷಾ ಹೆಗಡೆ ಅವರಿಗೆ ಷರತ್ತುಬದ್ಧವಾಗಿ ಜಾಮೀನು ನೀಡಿದ ಲೋಕಾಯುಕ್ತ ನ್ಯಾಯಾಧೀಶರು. ಭ್ರಷ್ಟಾಚಾರ ಆರೋಪದಡಿ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಉಷಾ ಹೆಗಡೆಯವರು ಶಿಕ್ಷೆ ನಿಗದಿಪಡಿಸಿದ ದಿನವೇ ಲೋಕಾಯುಕ್ತ ನ್ಯಾಯಾಧೀಶರು ಷರತ್ತುಬದ್ಧವಾಗಿ ಜಾಮೀನು ನೀಡಿದ್ದು ಅವರೀಗ ಮುಂದಿನ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಮುಂದಿನ ನ್ಯಾಯಾಲಯದಲ್ಲಿ ಆರೋಪದಿಂದ ಮುಕ್ತವಾಗಿ ಹೊರಬರುವ ಬಗ್ಗೆ ಉಷಾ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉಷಾ ಹೆಗಡೆಯವರಿಗೆ ಶಿಕ್ಷೆ ನಿಗದಿಪಡಿಸಿದ ದಿನವೇ ಲೋಕಾಯುಕ್ತ ನ್ಯಾಯಾಧೀಶರು ಷರತ್ತುಬದ್ಧವಾಗಿ ಜಾಮೀನು ನೀಡಿದ್ದಾರೆ. ನಾನು ಉಷಾ ರವೀಂದ್ರ ಹೆಗಡೆ. ಸೆಪ್ಟೆಂಬರ್ 23ನೇ ತಾರೀಕಿನ ದಿವಸ ಜಿಲ್ಲಾ ಲೋಕಾಯುಕ್ತ ನ್ಯಾಯಾಲಯ ನನ್ನ ವಿರುದ್ಧವಾದಂತಹ ಒಂದು ಪ್ರಕರಣದಲ್ಲಿ ತೀರ್ಪನ್ನು ಕೊಟ್ಟಿದೆ. ಜಿಲ್ಲಾ ಲೋಕಾಯುಕ್ತ ನ್ಯಾಯಾಲಯ ಕೊಟ್ಟಂತಹ ತೀರ್ಪನ್ನು ನಾನು ಗೌರವಯುತವಾಗಿ ಸ್ವೀಕರಿಸ್ತೇನೆ ಹಾಗೂ ನನ್ನ ಮುಂದಿನ ಕಾನೂನು ಹೋರಾಟವನ್ನು ನಾನು ಮಾಡ್ತೇನೆ. ಮೊನ್ನೆ ತೀರ್ಪು ಪ್ರಕಟವಾದಂತಹ ಕೆಲವೇ ನಿಮಿಷಗಳಲ್ಲಿ ಜಿಲ್ಲಾ ನ್ಯಾಯಾಧೀಶರು ಕೆಲವು ಷರತ್ತುಬದ್ಧ ಅಂಶಗಳೊಂದಿಗೆ ಅದೇ ದಿವಸ ಜಾಮೀನನ್ನು ಮಂಜೂರು ಮಾಡಿರ್ತಾರೆ. ಆದರೆ ಸಿರಸಿಯ ಕೆಲವು ಪತ್ರಿಕೆಗಳು, ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಪುನಃ ಹೇಳ್ತಾ ಇದ್ದೇನೆ, ಕೆಲವು ಯೂಟ್ಯೂಬ್ ನ್ಯೂಸ್ ಚಾನಲ್ಸ್ಗಳು, ಕೆಲವು ಪತ್ರಿಕೆಗಳು ಹಾಗೂ ಕೆಲವು ಚಾನಲ್ಸ್ಗಳು ಕೆಲವೇ ಕ್ಷಣಗಳಲ್ಲಿ ಮಂಜೂರಾದಂತಹ ಜಾಮೀನಿನ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಜನರಿಗೆ ತಲುಪಿಸಿರೋದಿಲ್ಲ. ಇವತ್ತು ಸಿರಸಿಯ ಸುತ್ತಮುತ್ತಲಲ್ಲಿ ನಾನು ಓಡಾಡುವಾಗ ತುಂಬ ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಅಲ್ಲ ಮೇಡಮ್ ನೀವು ಓಡಾಡ್ತಿದ್ದೀರಾ, ಮತ್ತು ಯಾರೋ ಮಾಹಿತಿ ಬಂದೇ ಇಲ್ಲ ನಿಮಗೆ ಜಾಮೀನಾಗಿದೆ ಅಂತ ಹೇಳಿ. ಆದರೆ ಕೆಲವೇ ಕ್ಷಣಗಳಲ್ಲಿ ಆದಂತಹ ಒಂದು ತೀರ್ಪು ಜೊತೆಗೆ ಜಾಮೀನು ಇದೆರಡನ್ನೂ ಕೂಡ ಮಾಧ್ಯಮಗಳು ಪ್ರಕಟ ಮಾಡಬೇಕಿತ್ತು. ಯಾಕಂದರೆ ಜನರಲ್ಲಿ ಒಂದು ಭಾವನೆ ಇತ್ತು, ಇಲ್ಲ ಇವರಿಗೆ ತೊಂದರೆ ಆಗಿದೆ ಅಂತ. ಎಷ್ಟೋ ಜನರು ಪಕ್ಷಾತೀತವಾಗಿ ಕಾರ್ಯಕರ್ತರು, ಹಿರಿಯರು, ಸಾರ್ವಜನಿಕರು ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ, ತಾವೇನು ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಜೊತೆ ನಾವು ಯಾವತ್ತೂ ಇದ್ದೇವೆ ಅಂಥೇಳಿ ನನಗೆ ಸ್ಫೂರ್ತಿಯನ್ನು, ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೋ, ಸಪೋರ್ಟ್ ಮಾಡಿದಾರೋ ಅವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ನನ್ನ ಅಧಿಕಾರಾವಧಿಯ ಬದನಗೋಡು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತೆ ಆಗಿರಬಹುದು, ಅಲ್ಲಿ ಸಲ್ಲಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಾನು ಬಹಳ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ. ಮುಂದಿನ ನನ್ನ ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಆದರೆ ಜನರಿಗೆ ಈ ರೀತಿಯಾದಂತಹ ಜಾಮೀನು ಸಿಕ್ಕಿಲ್ಲ, ಅವರಿಗೆ ಅವರು ಬಹುಶಃ ಜೈಲಲ್ಲಿ ಇರಬಹುದು ಅನ್ನುವಂತಹ ಮಾಹಿತಿ ಹೋಗಿರೋದ್ರಿಂದ ಇವತ್ತು ಸಾಕಷ್ಟು ಜನ, ಅಲ್ಲ ಪತ್ರಿಕೆಯವರು ಅರ್ಧಂಬರ್ಧ ಹಾಕಿದ್ದಾರೆ, ಯಾಕೆ ಪೂರ್ತಿ ವಿಷಯ ಹಾಕಿಲ್ಲ, ಅದು ಯಾವಾಗಾಯಿತು, ಹೇಗಾಯಿತು ಅನ್ನುವಂತಹ ಪ್ರಶ್ನೆಯನ್ನು ಇವತ್ತು ಕೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ತೀರ್ಪು ಬಂದಂತಹ ಕೆಲವೇ ನಿಮಿಷಗಳಲ್ಲಿ ನನಗೆ ಮಾನ್ಯ ಜಿಲ್ಲಾ ಲೋಕಾಯುಕ್ತ ನ್ಯಾಯಾಲಯದ ನ್ಯಾಯಾಧೀಶರು ಜಾಮೀನನ್ನು ಕೊಟ್ಟಿದ್ದಾರೆ. ಹಾಗೂ ಅವರು ಕೊಟ್ಟಂತಹ ಒಂದು ಜಾಮೀನಿನ ಒಂದು ಹಿನ್ನೆಲೆಯಲ್ಲಿ ನಾನು ಕೂಡ ಮುಂದಿನ ಕಾನೂನು ಹೋರಾಟಗಳು ಏನಾಗಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಅಣಿಯಾಗ್ತಾ ಇದ್ದೇನೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವತ್ತೂ ಕೂಡ ಸಾರ್ವಜನಿಕ ಕೆಲಸಗಳನ್ನು ಭಕ್ತಿ, ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಾನು ಯಾವತ್ತೂ ಕೂಡ ಮುಂದುವರಿಸ್ಕೊಂಡು ಹೋಗ್ತೇನೆ. ನನ್ನ ಹಿಂದೆ ನನ್ನ ಬೆಂಬಲವಾಗಿ ನಿಂತಹ ಎಲ್ಲ ಸಾರ್ವಜನಿಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ಹಿರಿಯರಿಗೆ, ನಮ್ಮೆಲ್ಲ ಮುಖಂಡರಿಗೆ ಕೂಡ ನಾನು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದ ಕೀರ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆಗೆ ಸಲ್ಲಬೇಕು. ಉಪೇಂದ್ರ ಪೈ. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದ ಕೀರ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆಗೆ ಸಲ್ಲಬೇಕು. ಶ್ರೀ ಕ್ಷೇತ್ರದಿಂದ ಸಮಾಜಕ್ಕೆ ಇಂದಿನ ದಿನಮಾನದಲ್ಲಿ ಬೇಕಾಗುವ ಅತಿ ಅವಶ್ಯವಾದ ಸಂದೇಶ ರವಾನೆಯಾಗುತ್ತಿರುವುದರಿಂದ ಮಹಿಳೆಯರು ಈ ಸಂಘದ ಮೇಲೆ ನಂಬಿಕೆಯಿಂದ ವ್ಯವಹಾರ ನಡೆಸಬೇಕು. ಏನೂ ಕಲಿಯದ ಮಹಿಳೆಯರು ಕೂಡ ಬ್ಯಾಂಕಿನ ವ್ಯವಹಾರ ಕಲಿತುಕೊಂಡಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಸಾಧನೆಯಾಗಿದೆ ಎಂದು ಜೆಡಿಎಸ್ ಜಿಲ್ಲಾ ಉಸ್ತುವಾರಿ ಸಚಿವ ಉಪೇಂದ್ರ ಪೈ ಅವರು ಅಂಬೇಡ್ಕರ್ ಭವನದಲ್ಲಿ ನಡೆದಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಅಭಿವೃದ್ಧಿ ಮಾಡಿದ್ದು ವೀರೇಂದ್ರವರ ಕನಸು, ಅದು ಕೂಡ ಇವತ್ತು ಸಾಕಾರಗೊಳ್ತಾ ಇದೆ. ನಾವು ಕಳೆದ ವರ್ಷ ನಮ್ಮ ಗಡಿಯಲ್ಲಿ ನಾವು ಅಭಿವೃದ್ಧಿ ಮಾಡಿದ್ವಿ ಧರ್ಮಸ್ಥಳ ಪದ್ಧತಿಯಿಂದನೇ. ಆದರೆ ಬಹುಶಃ ನಾವಲ್ಲಿ ಕೆರೆ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬರಿಗೆ ಜನಪ್ರತಿನಿಧಿ ಅಂತ ನಾವು ಕರೆದಿದ್ವಿ.
ಗಾಂಜಾ ಸೇವನೆ ಓರ್ವನನ್ನು ಬಂಧಿಸಿದ ಶಿರ್ಸಿ ನಗರ ಠಾಣೆ ಪೊಲೀಸರು. ಶಿರ್ಸಿ ನಗರ ಠಾಣೆ ಪೊಲೀಸರು ಅಕ್ರಮವಾಗಿ ಗಾಂಜಾ ಸೇವನೆ ಮಾಡುವವರ ಮೇಲೆ ದಾಳಿ ಮಾಡಿ ಗಾಂಜಾ ಸೇವನೆ ಮಾಡುತ್ತಿದ್ದ ಓರ್ವನನ್ನು ಬಂಧಿಸಿದ ಘಟನೆ ವರದಿಯಾಗಿದೆ. ನಗರದ ಶಂಕರ ಹೊಂಡದ ಹತ್ತಿರ ಗಾಂಜಾ ಸೇವನೆ ಮಾಡಿ ಅಮಲಿನಲ್ಲಿದ್ದ ಸರ್ಫರಾಜ್ ಎಟ್ ಶಾರುಖ್ ಸಮೀರ್ ಖಾನ್ ವಯ ಕಸ್ತೂರ್ಬಾ ನಗರ ಶಿರ್ಸಿ ಈತನನ್ನು ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ನಿಷೇಧಿತ ಗಾಂಜಾ ಮಾದಕ ವಸ್ತು ಸೇವನೆ ಮಾಡಿರುವುದು ದೃಢಪಟ್ಟಿದ್ದು ಈತನ ವಿರುದ್ಧ ಶಿರ್ಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ, ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾಗಪ್ಪ ಬಿ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ, ನಾಗಪ್ಪ ಲಮಾಣಿ, ಅರುಣ್ ಲಮಾಣಿ, ಸತೀಶ್ ಅಂಬಿಗ, ಮಂಜುನಾಥ್ ಪಾವ್ಗಡ್, ಹನುಮಂತ ಪಾಲ್ಗೊಂಡಿದ್ದರು.